ಇಲ್ಲಿ ನೋಡ್ರಿ ಕಂಪ್ಯಾರಿಸನ್ನು. ಮಿನಿ ಕುದುರೆ ದೊಡ್ಡ ಕುದುರೆ, ಇದು ಹಾರ ಕುದುರೆ, ಅದು ಗೇಯ ಕುದುರೆ. ಹೆಂಗೈತೆ ನೋಡು ಶೇಪು. ನಮ್ಮ ಡಿ ವಿ ಅವರು 2 ಸ್ಟ್ರೋಕ್ ಬಗ್ಗೆ ಹೇಳೋರೆ, ನಾನು 4 ಸ್ಟ್ರೋಕ್ ಬಗ್ಗೆ ಹೇಳ್ಬಿಡ್ತೀನಿ. ಹಾಂ, ಚೆನ್ನಾಗೈತೆ. ಈ ಟ್ಯಾಟೂಗೆ ಒಂದು ಮೀನಿಂಗ್ ತರಬೇಕು ಅಂದರೆ ಇಂಥದ್ದೊಂದು ಗಾಡಿ ತಗೋಬೇಕು ನಾನು. ಸೊ ಹಾಯ್ ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಏನಪ್ಪ ಇದು ಹೊಸ ಗಾಡಿ ತೋರಿಸ್ತಾನೆ ಅಂದ್ಕೊಂಡ್ರೆ, ನನ್ನ ಸೊಂಟದ ಹೈಟಿಗೆ ಬರೋ ಅಂಥ ಗಾಡಿ. ಬರೀ ಸಸ್ಪೆನ್ಷನ್ನೇ ನನ್ನ ಸೊಂಟದ ಹೈಟ್ ಐತಿದು. ಇದು ನಮ್ಮ ಹುಡುಗ ಕುಶಾಲಂದು. ಸೊ ಇಟ್ಸ್ ಎಕ್ಸ್ಪಲ್ಸ್ ರ್ಯಾಲಿ 200. ಬನ್ನಿ ಇದ್ರದ್ದೊಂದು ರಿವ್ಯೂ ಹಾಕೊಂಬಂದ್ಬಿಡೋಣ. ಅಮ್ಮ, ನಮಗೆ ಕಾಲಂದಲ್ಲ ಗುರು, ಕೈಗೆ ಅಂದಿಲ್ಲ ಅಂತ ಹೇಳ್ಬಿಟ್ಟು ಮಾಡ್ದಿರ ಬಿಟ್ಟಿರೋದು ಹಿಸ್ಟ್ರಿಲೇ ಇಲ್ಲ. ಸೊ ಇದು ಎಕ್ಸ್ಪಲ್ಸ್ ಆಗಿರೋದ್ರಿಂದ ಇದು ಒಳ್ಳೆ ರೋಡೆಲ್ಲ ಸೆಟ್ ಆಗಲ್ಲ, ರ್ಯಾಲಿಲೇ ಹೋಗ್ಬೇಕು. ಹೈಟ್ ಇರೋರಿಗೆ ಓಕೆ, ನಾವೆಲ್ಲ ಫಸ್ಟ್ ಫ್ಲೋರಿಂದ ಎಗರ್ತೀವಿ ಕೆಳಕ್ಕೆ. ಬಟ್ ಏನಂದರೆ ನನಗೆ ರೈಡಿಂಗ್ ಸ್ಟೈಲ್ ಇಷ್ಟ ಆಯಿತು ಗೈಸ್, ಸಕ್ಕತ್ತಾಗಿದೆ. ಬರೀ ಆಫ್ ರೋಡ್ ಓಡ್ಸೋಕ್ಕೆ ಅಂದ್ರೆ ಈ ಗಾಡಿ ಕಣ್ಣು ಮುಚ್ಕೊಂಡು ಇಟ್ಕೊಂಡ್ಬಿಡ್ಬೋದು. ಅಲ್ಲಿ ನೋಡ್ರಿ, ನಮ್ಮ ಕುದುರೆ ಬರ್ತೈತೆ. ಇದು ಸೆಕೆಂಡ್ ಫ್ಲೋರು, ಅದು ಗ್ರೌಂಡ್ ಫ್ಲೋರು. ಇದು ಸೆಕೆಂಡ್ ಫ್ಲೋರು, ಅದು ಗ್ರೌಂಡ್ ಫ್ಲೋರು. ಒಂದು ಸ್ವಲ್ಪ ಎತ್ತಿ ಇಡಬೇಕು ಪೈಪು ಕೆಳಕ್ಕೆ. ಅಂದರೆ ಎತ್ಬಿಟ್ಟು ಗಾಡಿನ ಸಸ್ಪೆನ್ಷನ್ ಚೇಂಜ್ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಗೈಸ್. ಸೊ ಏನು ಚೆನ್ನಾಗಿತ್ತು ವಿಶೇಷ? ಹೊಸ ಗಾಡಿ ಏನಾದರೂ ತೊಗೊಂಡ ಅಂದ್ಕೊಂಡಿದ್ದೀರಾ? ಇಲ್ಲ ಗೈಸ್, ಇಟ್ಸ್ ಅ ಬೈಕ್ ರಿವ್ಯೂ ವಿಡಿಯೋ. ನಮ್ಮ ಫಸ್ಟ್ ಬೈಕ್ ರಿವ್ಯೂ ಅಲಕ್ ಬುಲಕ್ಕಲ್ಲಿ ಸ್ಟಾರ್ಟ್ ಆಗಿದ್ದು ರಿವ್ಯೂ ಇದು. ಸೊ ಈಗ ನಾವು ಓಡಿಸ್ತಾ ಇರೋದು ಎಕ್ಸ್ಪಲ್ಸ್ ರ್ಯಾಲಿ 200. ಏರ್ ಕೂಲ್ಡ್ ಇಂಜಿನ್ ಬರುತ್ತೆ ಈ ಗಾಡೀಲಿ. 18 bhp, 18.9 ಎಕ್ಸಾಕ್ಟಾಗಿ ಹೇಳೋದು ಅಂತಂದರೆ 18 HP ಹಾರ್ಸ್ ಪವರ್ ಜೊತೆ 17.35 Nm ಟಾರ್ಕ್ ಬರುತ್ತೆ. ಸೊ ಬೆಸ್ಟ್ ರೋಡ್ಸ್ ಗೈಸ್ ಫಾರ್ ಎಕ್ಸ್ಪಲ್ಸ್. ಆನೆ ಮೇಲೆ ಕೂತಂಗೆ ಐತೆ ಗುರು. ಸೊ ಏನಕ್ಕೆ ನಾನು ಈ ಲೊಕೇಶನ್ಗೆ, ಡಿಫ್ರೆಂಟ್ ಲೊಕೇಶನ್ಗೆ ಬರ್ತಾ ಇದ್ದೀನಿ ಅಂತಂದರೆ, ಈ ಗಾಡಿನ ರಿವ್ಯೂ ಮಾಡಬೇಕಾಗಿರೋ ಲೊಕೇಶನ್ ಇದೆ ಗೈಸ್. ದಿಸ್ ಈಸ್ ದ ಪರ್ಫೆಕ್ಟ್ ಲೊಕೇಶನ್ ಟು ರಿವ್ಯೂ ಸಚ್ ಬೈಕ್ಸ್. ರೂರಲ್ ಏರಿಯಾಸಲ್ಲಿದ್ದರೆ ಇದೆಲ್ಲ ಅಡ್ವಾಂಟೇಜಸ್ ಇರುತ್ತೆ. ನೀವೆಲ್ಲ ಸಿಟಿಲಿ ಬೆಳೆದಿರೋರು ಬಿಡ್ರಿ, ನಿಮ್ಗೇನು ಇರೋಲ್ಲ. ವಾವ್, ನೋ ರೋಡ್, ನೋ ಪ್ರಾಬ್ಲಮ್, ವಿ ಹ್ಯಾವ್ ಎನ್ ಎಕ್ಸ್ಪಲ್ಸ್. ಇಲ್ಲ ಕಣ, ಮಸ್ತಾಗಿರುತ್ತೆ. ಸ್ಟ್ಯಾಂಡ್ ಹಾಕೋಕ್ಕೆ ಅರ್ಧ ಗಂಟೆ ಬೇಕಿದ್ರಲ್ಲಿ. ಹೇಳಪ್ಪ. ಹಲೋ, ಆಕ್ಟಿವ್ ಹಾಕಿ ಗೊತ್ತಿಲ್ಲಪ್ಪ, ಅಲ್ಲೇ ಮನೇಲಿ ಎಲ್ಲೋ ಇರಬೇಕು. ನನ್ನ ಜಾಬಲ್ಲಿ ಇಲ್ಲ. ರಾತ್ರಿ ಎಲ್ಲ ಬೆಳಗ್ಗೆ ತಗೊಂಡೋಗಿದ್ದು ನಾನು, ಬೆಳಗ್ಗೆ ತಂದುಬಿಟ್ಟಿದ್ದೆ. ಫ್ರಿಡ್ಜ್ ಮೇಲೆ ಏನಾದ್ರು ಐತೆ ನೋಡಪ್ಪ. ಕೀ ಸ್ಟ್ಯಾಂಡು. ಬಂದೇ ಇರಪ್ಪ. ಸೊ ಗೈಸ್, ಇಲ್ಲಿ ನೋಡ್ರಿ ಕಂಪ್ಯಾರಿಸನ್ನು. ಮಿನಿ ಕುದುರೆ ದೊಡ್ಡ ಕುದುರೆ,
ಇದು ಹಾರ ಕುದುರೆ, ಅದು ಗೇಯ ಕುದುರೆ. ಹೈಟು ಸೈಜು ಅಷ್ಟೇ ಡಿಫ್ರೆನ್ಸು. ಸೊ ನಮ್ಮ ಗಾಡಿಗೂ ಅದಕ್ಕೂ ಕಂಪೇರ್ ಮಾಡ್ಕೊಳ್ಳೋಕ್ಕೆ ಇಟ್ಸ್ ಅ ಡಿಫ್ರೆಂಟ್ ಸೆಗ್ಮೆಂಟ್. ಅದಕ್ಕೂ ಕಂಪ್ಯಾರಿಸನ್ನೇ ಇಲ್ಲ. ನಮ್ಮ ಎಕ್ಸ್ಪಲ್ಸ್ 200 ಸ್ಪೆಕ್ಸು ನಂಗೆ ಕರೆಕ್ಟಾಗಿ ಗೊತ್ತಿಲ್ಲ, ಇರಿ ನೋಡ್ಕೊಂಬಿಡೋಣ. ಬೈಕ್ ಅಂತಪ್ಪ, ಇಟ್ಸ್ ಅ ಬೀಸ್ಟ್ ಆಫ್ ಬೈಕ್ ಅಂತೆ ಗೈಸ್. ಅದ್ರ ಓನರು ಒಣಕ್ಲಾಗೋಗವನೆ. ಸೊ ಈ ಗಾಡೀಲಿ 199.6 cc ಇಂಜಿನ್ ಬರುತ್ತೆ, ಏರ್ ಕೂಲ್ಡ್ ಇಂಜಿನ್ ಬರುತ್ತೆ. ಕಿಕ್ ಸ್ಟಾರ್ಟನ್ನು ಕೊಟ್ಟವನೆ, ಗಂಡಸ್ತನ ಪ್ರೂವ್ ಮಾಡ್ಕೊಳ್ರಿ ಅಂತ. ಇಲ್ಲಿ ನೋಡಿ, ಗಂಡಸ್ತನ ಪ್ರೂವ್ ಮಾಡೋದಕ್ಕೆ ಕಿಕ್ ಸ್ಟಾರ್ಟ್ ಯೂಸ್ ಮಾಡಿದ್ಯಾ? ನಮ್ಮ ಗಾಡೀಲಿ ಇರೋದು ಅದೊಂದೇ. ಫಾಗ್ ಲ್ಯಾಂಪ್ ಇನ್ಸ್ಟಾಲ್ ಮಾಡಿಸೋನೆ. ಡಬಲ್ ಕಲರಾ? ಹಾಂ, ಡಬಲ್ ಕಲರ್ ಫಾಗ್ ಲ್ಯಾಂಪ್ ಇದೆ. ಅದು ಎಕ್ಸ್ಟ್ರಾ ಫಿಟ್ಟಿಂಗು. ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಬರುತ್ತೆ, ಅದನ್ನು ನಾವು ಯಾವತ್ತೂ ಟ್ರೈ ಮಾಡೋಕ್ಕೆ ಹೋಗಲ್ಲ. ಚೆನ್ನಾಗಿದೆ ಗೈಸ್ ಗಾಡಿ. ಫಸ್ಟ್ ಸೀಟ್ ಚೇಂಜ್ ಮಾಡಿಸ್ಬೇಕು ಗೈಸ್. ಅಂಡು ಉರಿ ಸಕ್ಕದಾಗಿ ಬರುತ್ತೆ. ಸೀಟು ಇನ್ನೂ ಒಂದು ಸ್ವಲ್ಪ ಕೊರಿಬೇಕಿತ್ತು. ಕೊರಿಯೋದಲ್ಲ, ಅಂಡು ಉರಿ ಬರ್ತದೆ. ಅದು ಹೆಂಗೈತೆ ನೋಡು ಶೇಪು. ಸಕ್ಕದಾಗಿದೆ ಗೈಸ್ ಸೀಟ್ ಮಾತ್ರ. ಏನು ಸ್ಪೀಡೋಮೀಟ್ರ್ ಮಚ್ಚ ಇದು? ಡಿಜಿಟಲ್ ಸ್ಪೀಡೋಮೀಟ್ರ್ ಗೈಸ್. ಹಾಂ, ಇಷ್ಟು ಗೊತ್ತಿಲ್ಲದೆ ಬೈಕ್ ಕೊಡಿಸ್ತಾವನಲ್ಲ, ಇವ್ನಿಗೆ ಏನು ತೊಗೊಂಡು ಹೊಡಿಬೇಕು ನೀವೇ ಹೇಳಿ ಬಾಯ್ಸ್. ಇಂಜಿನ್ ಬಗ್ಗೆ ಕೇಳು. ಇಂಜಿನ್ ಬಗ್ಗೆ ಬೇಡ ಅಷ್ಟು. ಸೊ ತಿಳ್ಕೊಂಡಿರ್ತಾರೆ. ಇದರಲ್ಲಿ ಇಂಜಿನ್ ಬಗ್ಗೆ ಹೇಳ್ತೀನಿ. ನಮ್ಮ DV ಅವರು 2 ಸ್ಟ್ರೋಕ್ ಬಗ್ಗೆ ಹೇಳೋರೆ, ನಾನು 4 ಸ್ಟ್ರೋಕ್ ಬಗ್ಗೆ ಹೇಳ್ಬಿಡ್ತೀನಿ. ಸೊ ಇದರಲ್ಲಿ ಹೆಂಗಾಗುತ್ತೆ ಅಂದರೆ 4 ಸೈಕಲ್ಸ್ ಬರುತ್ತೆ. ಫಸ್ಟ್ ಸೈಕಲ್ಲು ಪಿಸ್ಟನ್ ಅಂದರೆ ಇದ್ರೊಳಗಡೆ ಬೋರ್ಕಿಟ್ ಒಳಗಡೆ ಏರ್ ಇನ್ಲೆಟ್ ಆಗುತ್ತೆ. ಸೆಕೆಂಡ್ ಸೈಕಲಲ್ಲಿ ಕಂಪ್ರೆಷನ್ ಆಗುತ್ತೆ. ನೆಕ್ಸ್ಟು ಥರ್ಡ್ ಸೈಕಲಲ್ಲಿ ಬ್ಲಾಸ್ಟ್ ಆಗುತ್ತೆ. ನೆಕ್ಸ್ಟ್ ಮೇಲೆ ಬಂದಾಗ ಎಕ್ಸಿಟ್ ಆಗುತ್ತೆ. ಸೊ ಇದಕ್ಕೆಲ್ಲ ಟೈಮಿಂಗ್ ಚೈನ್ ಕೊಡ್ತಾನೆ. ಟೈಮಿಂಗ್ ಚೈನ್ ಕೆಲಸ ಏನಂದರೆ ಇನ್ಲೆಟ್ ವಾಲ್ ಮತ್ತು ಔಟ್ಲೆಟ್ ವಾಲ್, ಈ 2 ವಾಲ್ಗಳನ್ನ ಅಡ್ಜಸ್ಟ್ ಮಾಡ್ತಾ ಇರೋದು, ಅದಕ್ಕೆ ಟೈಮಿಂಗ್ ಚೈನ್ ಬರೋದು. ನಮ್ಮ RX-ಅಲ್ಲಿ 2 ಸ್ಟ್ರೋಕ್ ಆಗಿರೋದ್ರಿಂದ ಪಿಸ್ಟನ್ ಮೇಲೆ ಬಂದಾಗೆಲ್ಲ ಹೊಡಿತಾ ಇರೋದು, ಕೆಳಗೆ ಹೋಗ್ತಾ ಇರುತ್ತದು. ಗೊತ್ತಿತ್ತಾ? ಇದು ಗೊತ್ತು ಗುರು, ನನಗೆ ಗೊತ್ತಿರೋದು ನಂಗೆ ಗೊತ್ತು. ಸೊ ಪಿಸ್ಟನಲ್ಲಿ ಕೊಡೋ ಪವರು ಕ್ರ್ಯಾಂಕ್ ಶಾಫ್ಟಿಗೆ ಸಪ್ಲೈ ಆಗುತ್ತೆ. ಕ್ರ್ಯಾಂಕ್ ಶಾಫ್ಟಿಂದ ಡ್ರೈವ್ ಶಾಫ್ಟಿಗೆ ಬರುತ್ತೆ, ಅಂದರೆ ಕ್ಲಚ್ ಪ್ಲೇಟಿಗೆ. ಕ್ಲಚ್ ಪ್ಲೇಟಿಗೆ ಬಂದು ಕ್ಲಚ್ ಪ್ಲೇಟಿಂದ ಗೇರ್ ಬಾಕ್ಸಿಂದ ಚೈನ್ ಲಿವರ್, ಚೈನ್ಸ್ ಪಾಕೆಟು, ಅಲ್ಲಿಗೆ ಹೋಗ್ಬಿಟ್ಟು ಅಷ್ಟು ದೊಡ್ಡ ಟೈರ್ ತಿರುಗುತ್ತೆ. ಹೋಗಿಟ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಅದಕ್ಕೆ ಅಂತಲೇ ಬ್ರೇಕು ಕೊಟ್ಟಿದ್ದಾರೆ. ಬ್ರೇಕು ಗಾಡಿ ಓಡಿಸ್ಬೇಕು. ಈಗ ಫ್ರಂಟ್ ಬ್ರೇಕ್ ಇದು ಬ್ರೇಕು ಗೈಸ್, ಹುಡುಗಿರಿಗೆಲ್ಲ ಗೊತ್ತಾಗಲ್ಲ. ಆ ಕಡೆ ಗೇರ್ ತುಳಿದಿರೋ ಹುಷಾರು. ಅದ್ರ ಜೊತೆ ಇದು ABS ಬ್ರೇಕ್ಸ್ ಕೊಟ್ಟಿದ್ದಾರೆ. ಮುಂದೆ ಸಿಂಗಲ್ ಚಾನಲ್ ABS ಇದೆ ಇದರಲ್ಲಿ. ವಿತ್ ಆಯಿಲ್ ಕೂಲ್ಡ್ ಇಂಜಿನ್ ಬರುತ್ತೆ. ಆಯಿಲ್ ಕೂಲ್ಡ್ ಅಂದರೆ ಇದ್ರ ಕೆಲಸ ಏನಂದರೆ ಹೀಟೆಡ್ ಆಯಿಲ್ನ ತೊಗೊಂಬಂದು ಅದರೊಳಗೆ ತಂದು ಆಯಿಲ್ನ ಅದರಲ್ಲಿ ಕೂಲ್ ಮಾಡ್ಬಿಟ್ಟು ಮತ್ತೆ ಇಂಜಿನ್ಗೆ ಬಿಡುತ್ತೆ. BS6 ನಾಮ್ಸ್ನ ಮೇಂಟೈನ್ ಮಾಡೋದಕ್ಕೆ ಇದೇನೋ ಕಂಟ್ರೋಲರ್ ಕೊಟ್ಟಿದ್ದಾನೆ, ಅದೇನು ಅಂತ ನನಗೂ ಗೊತ್ತಿಲ್ಲ, ನನ್ನ ಕೇಳಿಬಿಡ್ರಿ. ಸೊ ಇದು ರನ್ ಆಗೋದು ಫ್ಯೂಯಲ್ ಇಂಜೆಕ್ಷನಿಂದ. ಡ್ಯುಯಲ್ ಸ್ಪಾರ್ಕ್ ಇಂಜಿನ್ ಬರುತ್ತೆ. ಡೇ ಟೈಮ್ಸ್ ರನ್ನಿಂಗ್ ಲೈಟ್ಸ್ ಕೊಟ್ಟಿದ್ದಾನೆ. ಇಲ್ಲಿ ನೋಡ್ರಿ, ಇಲ್ಲಿ ಕೊಡ್ಲೋ ಬೇಡ ಅಂತ ಕೊಟ್ಬಿಟ್ಟಿದ್ದಾನೆ ಅಷ್ಟೇ, ಫಾರ್ಮ್ಯಾಲಿಟೀಸಿಗೆ. ಚೆನ್ನಾಗೈತೆ. ಇದನ್ನ ಇವನು ಹಾಕಿಸ್ಕೊಂಡವನೆ ಅವಾಗ ಹಿಂಗೆ ಎತ್ತಕ್ಕೆ. ಸೊ ಚೆನ್ನಾಗೈತೆ. ನಮ್ಮ ರಿವ್ಯೂ ಹಿಂಗೆ ಇರೋದು. ನಮಗೆ ಡೀಟೇಲಾಗಿ ಎಲ್ಲ ತೋರ್ಸೋಕ್ಕಾಗಲ್ಲ. ಬನ್ನಿರಿ ಇವಾಗ ಗಾಡಿ ಓಡಿಸ್ಬಿಟ್ಟು ತೋರಿಸ್ತೀನಿ ಗೈಸ್. ರನ್ನಿಂಗಲ್ಲಿ ಸ್ಟ್ಯಾಂಡ್ ಎತ್ಕೊಳ್ಳೋಣ ಅಂದರೆ ಸ್ಟ್ಯಾಂಡ್ ಹಾಕ್ದಾಗ ಗಾಡಿ ಸ್ಟಾರ್ಟ್ ಆಗೋಲ್ಲ, ದರಿದ್ರದ್ದು. ಸೊ ಇದ್ರ ಸೀಟೇನೇ ಆಲ್ಮೋಸ್ಟ್ ನನ್ನ ಹೊಟ್ಟೆ ಹೈಟಿಗೆ ಬರುತ್ತೆ. ಇರೋದನ್ನೇ ಹೇಳೋದು ನಾವು. ಆಯಾಮವಿಲ್ಲ ಆಯಾಮ ಓಜಿ ಅಂತೇಳ್ಬಿಟ್ಟು ಏನೇನೋ ಬೆಟ್ಟ ಹತ್ಕೊಂಡೆಲ್ಲ ಹೇಳಲ್ಲ, ಇರೋ ಥರ ಹೇಳ್ತೀವಿ. ಈ ಗಾಡಿ ನಂದಲ್ಲಪ್ಪ, ಆಮೇಲೆ ಬಾಡಿಗೆ ತಂದಿದ್ಯಾ ಅಂತ ಹೇಳ್ಬಿಟ್ಟಿರ. ನಮ್ಮ ಹುಡುಗಂದು ಗಾಡಿ. ಸೊ ರೋಡಲ್ಲಿ ಓಡ್ಸೋಕ್ಕೆಲ್ಲ ಇದು ಮಜಾ ಇರೋಲ್ಲ. ಫಸ್ಟ್ ಆಫ್ ಆಲ್ ಈ ಗಾಡಿ ಮಜಾ ಬೇಕು ಅಂತಂದರೆ ಆಫ್ ರೋಡಿಂಗೆ ಹೋಗಬೇಕು. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಸಲಿ ಆಫ್ ರೋಡಿಂಗ್.
ನಮಗೆ ಮೊದಲೇ ರೇಸಿಂಗ್ ಅಂದರೆ ಇಷ್ಟ, ಅದು ರ್ಯಾಲಿ ರೇಸಿಂಗ್ ಅಂದರೆ ಇನ್ನೂ ಇಷ್ಟ. ಓಹೋ ಅಣ್ಣ ಇವಾಗ ತಿರ್ಕೊಂಡವ್ನು ಈ ಕಡೆಗೆ. ಈ ಟ್ಯಾಟೂಗೆ ಒಂದು ಮೀನಿಂಗ್ ತರಬೇಕು ಅಂದರೆ ಇಂಥದ್ದೊಂದು ಗಾಡಿ ತಗೋಬೇಕು ನಾನು. ಮತ್ತು ಡೈಲಿ ಕಮ್ಯೂಟಿಗೆ ಅಷ್ಟು ಯೂಸ್ ಆಗಲ್ಲ ಗಾಡಿ. ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ ಮಚ್ಚ? ಸಿಟಿಲಿ ನಾರ್ಮಲಿ ಸಿಟಿ ಒಳಗೆ ಒಂದು 28-30. ಟಾಪ್ ಸ್ಪೀಡು 132. ಗೈಸ್ ಈ ಗಾಡಿದು ಟಾಪ್ ಸ್ಪೀಡ್ ಬಂದು 132 ಅಂತೆ. ಮೈಲೇಜು ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಬೇಸಿಕ್ ಮೈಲೇಜ್ ಅಂದರೆ ಜನರಲ್ ಆ್ಯಾವ್ರೇಜ್ ಮೈಲೇಜ್ ಅಂದರೆ ಒಂದು 28-30 ಒಳಗಡೆ 20. ಸೊ ಯು ಗೈಸ್ ಕ್ಯಾನ್ ಈಸಿಲಿ ಗೋ ಫಾರ್ ಇಟ್ until and unless you are not a short guy. So guys, it's an ultimate machine. ನೀವು ಹೈಟ್ ಇದ್ರಷ್ಟೇ ತಗೊಳ್ರಿ. ಸೊ ಗೈಸ್ ನೋಡಿದ್ರಲ್ಲ ನಮ್ಮ ಎಕ್ಸ್ಪಲ್ಸ್ 200 ರ್ಯಾಲಿ ಎಡಿಷನ್ನ ರಿವ್ಯೂ ಇಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ಹೇಳ್ತಾ ನಾವು ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗೈಸ್, until then be safe and